Dear 9th standard students, welcome back to online classes. In the previous class, we discussed statistics. So in this lesson, we have discussed exercise 14.1 and 14.2. And also, I have given some homework in 14.2. I think no one is doing exercise homework problems. ಯಾಕೆಂದರೆ ಅಲ್ಲಿ ಬಹಳ ಈಸಿ ಪ್ರಾಬ್ಲಮ್ಸ್ ಅವೆ. ಅದಕ್ಕೋಸ್ಕರ ನಾನು ಎಲ್ಲ ಪ್ರಾಬ್ಲಮ್ಸು A to Z ಅಲ್ಲಿ 9 to 10 ಪ್ರಾಬ್ಲಮ್ಸ್ ಅವೆ. ಎಲ್ಲ ಪ್ರಾಬ್ಲಮ್ಸು ನಾನೇ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿದ್ದೆ. ಆದರೂ ನೀವು ಯಾರು ಹೋಮ್ವರ್ಕ್ ಮಾಡಿ ಹಾಕ್ತಾನೆ ಇಲ್ಲ, ಹೋಮ್ವರ್ಕ್ ಮಾಡಿ ಹಾಕಿ. ಸೊ ಲೆಟ್ ಅಸ್ ಪಾಸ್ ಆನ್ ಟು ದ ನೆಕ್ಸ್ಟ್ ಎಕ್ಸರ್ಸೈಸ್, ದಟ್ ಈಸ್ ಎಕ್ಸರ್ಸೈಸ್ 14.3. ಆದರೆ 14.3ನ ನೀವು ನೆಕ್ಸ್ಟು ಟೆಸ್ಟ್ ಬರೆಯೋಕ್ಕೆ ಬರ್ತಿರಲ್ಲ ಸ್ಯಾಟರ್ಡೆ, ಆವಾಗ ಮಾಡ್ತೀನಿ. ಯಾಕೆಂತಂದರೆ 14.3 ಈಸ್ ಬೇಸ್ಡ್ ಆನ್ ಗ್ರಾಫ್. ಅಲ್ಲಿ ಗ್ರಾಫಿಕಲ್ಲಿ ತೋರಿಸ್ಬೇಕು ನಾವು. ಸೊ ಗ್ರಾಫ್ ತೋರಿಸೋದ್ರಿಂದ ನಾನು ನಿಮಗೆ ಮಾಮೂಲಿ ಶೀಟಲ್ಲಿ ಮಾಡೋಕ್ಕಾಗಲ್ಲ. ಸೊ ನೀವು ನೆಕ್ಸ್ಟು ಸ್ಯಾಟರ್ಡೆ ನಾವು ಟೆಸ್ಟ್ ಅನೌನ್ಸ್ ಮಾಡ್ತೀವಲ್ಲ, ಅವಾಗ ಬರುವಾಗ ಎಲ್ಲರೂ ಒಂದು ಗ್ರಾಫ್ ಬುಕ್ ತೊಗೊಂಡು ಬನ್ನಿ. ಆ ಗ್ರಾಫ್ ಬುಕ್ಕಲ್ಲಿ ಬಾರ್ ಚಾರ್ಟ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು, ನೆಕ್ಸ್ಟು ಓಜಿವ್ ನಕ್ಷೆನ ಗ್ರಾಫ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸೊ ದೆನ್ ಲೆಟ್ ಅಸ್ ಪಾಸ್ ಆನ್ ಟು ದ ಡೈರೆಕ್ಟ್ಲಿ ಎಕ್ಸರ್ಸೈಸ್ 14.4. ಸೊ ಇವತ್ತು ನಾವು ಎಕ್ಸರ್ಸೈಸ್ 14.4ನ ಮಾಡೋಣ. ಓಕೆ, ಲಿಸನ್. The exercise 14.4 is based on, that is central measures of central tendency. That means which are the measures of central tendency? ನಿಮಗೆ ಗೊತ್ತು, 8th ಸ್ಟ್ಯಾಂಡರ್ಡಲ್ಲಿ ನೀವು ಕಲ್ತಿದ್ದೀರಿ. ಸೊ ಮೆಸರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮೀನ್ಸ್ ಮೀನ್, ಮೀಡಿಯನ್, ಮೋಡ್. ಮೀನ್, ಮೀಡಿಯನ್, ಮೋಡ್ನ ಫೈಂಡ್ ಔಟ್ ಮಾಡೋದು ಅಷ್ಟೇ. ಇಲ್ಲಿ ನೋಡಿ, ಲಿಸನ್. ದ ಫಾಲೋಯಿಂಗ್ number of goals were scored by a team in a series of 10 matches. Here it is given, ಒಂದು ಸ್ಕೋರ್ಸ್ ಕೊಟ್ಟಿದ್ದಾರೆ. 10 ಮ್ಯಾಚಸ್ಸಲ್ಲಿ ಸ್ಕೋರ್ಸ್ ಮಾಡಿದಂಥ ವಿವರಗಳನ್ನ, ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಫೈಂಡ್ ದ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಆಫ್ ದಿ ಸ್ಕೋರ್ಸ್. ಮೀನ್, ಮೀಡಿಯನ್, ಮೋಡು ನೀವು 8th ಕಲ್ತಿರಿ, ಹಾಗೆ ಮಾಡೋದು. ಇಲ್ಲಿ 8th ಕಲ್ತಿದ್ದೀರಿ, 7th ಕಲ್ತಿದ್ದೀರಿ, ಸೇಮ್ ಆ್ಯಸ್ ಇಟ್ ಈಸ್. ಲಿಸನ್. ಸೊ ಫಸ್ಟ್ ಕ್ವಶನ್. ಸೊ ವಾಟ್ ಎವರ್ ದ ಡಾಟಾ ಇಸ್ ಗಿವನ್, 2, 3, 4, 5, 0, 1, 3, 3, 4, 3. Here it is given scores or goals were scored by a team. ಇಲ್ಲಿ ಗೋಲ್ಸ್ ಕೊಟ್ಟಿದ್ದಾರೆ 10 ಮ್ಯಾಚಸ್ ಇಂದ. 1, 2, 3, 4, 5, 6, 7, 8, 9, 10. ಸೊ ದೇರ್ ಆರ್ 10 ಮ್ಯಾಚಸ್. ಫಸ್ಟ್ ಒನ್ ಮೀನ್. ನಿಮಗೆ ಗೊತ್ತು ಮೀನ್ ಫಾರ್ಮುಲಾ ಏನು? ಸಮ್ ಆಫ್ ಸ್ಕೋರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಕೋರ್ಸ್. 7th ಕಲ್ತಿದ್ದೀರಿ, 8th ಕಲ್ತಿದ್ದೀರಿ. ಸೊ ನಂಬರ್ ಆಫ್ ಸ್ಕೋರ್ಸ್ ವಿಚ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ. ಓಕೆ, ಸಿಗ್ಮಾ ಎಕ್ಸ್ ಮೀನ್ಸ್ ಸಮೇಷನ್ ಆಫ್ ಎಕ್ಸ್. ಎಕ್ಸ್ ಮೀನ್ಸ್ ನಂಬರ್ ಆಫ್ ಸ್ಕೋರ್ಸ್. ಸೊ ಮೀನ್ ಈಸ್ ಈಕ್ವಲ್ ಟು ಎಕ್ಸ್ ಬಾರ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಎಕ್ಸ್ ಬಾರ್. ಸೊ ಸಮ್ ಆಫ್ ಎಕ್ಸ್ ಮೀನ್ಸ್ 2 + 3 + 4 ಇವೆಲ್ಲನೂ ಆ್ಯಡ್ ಮಾಡಿ 10ಇಂದ ಡಿವೈಡ್ ಮಾಡೋದು ಅಷ್ಟೇ. ಮೀನ್ ಅಂದರೆ ಆವ್ರೇಜ್ ಅಂತೀವಲ್ಲ ಹಾಗೆ. +0 +1 +3 +3 +4 +3 divided by 10. Okay, so then x bar is equal to, ಎಲ್ಲನ ಆ್ಯಡ್ ಮಾಡಿದರೆ, so you will get 28 divided by 10. so x bar is equal to 28 divided by 10, simplify ಮಾಡಿದ್ರೆ 2.8. okay, so this is mean. then median. so median means ಏನು? ಫಸ್ಟ್ ಈ ಮೀಡಿಯನ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಮೊದಲು ಕೊಟ್ಟಿರ್ತಕ್ಕಂಥ ಸ್ಕೋರ್ಸ್ನ, ಸೊ ಲೆಟ್ ಇಟ್ ಬಿ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಅದನ್ನು ಅಸೆಂಡಿಂಗ್ ಆರ್ಡರ್ ಸರಿ, ಡಿಸೆಂಡಿಂಗ್ ಆರ್ಡರ್ ಸರಿ, ಫಸ್ಟ್ ಅರೇಂಜ್ ಮಾಡಿ. ಓಕೆ, ಲಿಸನ್. ಫಸ್ಟು 0, 1, ನೆಕ್ಸ್ಟ್ 2, ನೆಕ್ಸ್ಟ್ 3, 3, 3, 3 4 ಟೈಮ್ಸ್ ಇದ್ದಾವೆ ನೋಡಿ. 3, 3, 3, 3. ನೆಕ್ಸ್ಟ್ 4 ಎಷ್ಟು ಟೈಮ್ಸ್ ಇದೆ? 1, 2, 4, 4. ನೆಕ್ಸ್ಟ್ 5 ಎಷ್ಟು ಟೈಮ್ಸ್ ಇದೆ? ಒಂದೇ ಟೈಮ್ ಇದೆ. ಸೊ ಕೌಂಟ್ ಮಾಡಿ 1, 2, 3, 4, 5, 6, 7, 8, 9, 10. ಓಕೆ, ದೆನ್ ಮೀಡಿಯನ್ ಈಸ್ ಈಕ್ವಲ್ ಟು, ಸೊ ಮೀಡಿಯನ್ ಮೀನ್ಸ್ ಮಧ್ಯಾಂಕ. ಮಧ್ಯದ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದು? ಸೊ ಇಲ್ಲಿ 10s ಇದೆಯಲ್ಲ, ಫಸ್ಟ್ 1, 2, 3, 4 ಈ ಕಡೆಯಿಂದ 4 ತೊಗೊಳ್ಳಿ. 1, 2, 3, 4 ಈ ಕಡೆಯಿಂದ 4 ತೊಗೊಳ್ಳಿ. ಇಲ್ಲಿ ಮಿಡ್ಲ್ ಏನು ಉಳಿತು? 3. ಸೊ 3, 3 ಉಳಿತಲ್ಲ. ಸೊ ದಟ್ ಶುಡ್ ಬಿ ಆ್ಯಡ್ ಆ್ಯಂಡ್ ಡಿವೈಡ್ ಬೈ 2. ಸೊ ಇವೆರಡನ್ನು ಆ್ಯಡ್ ಮಾಡಿ 2ಇಂದ ಡಿವೈಡ್ ಮಾಡಿ. ಸೊ 3 + 3 6/2 is equal to 3. So therefore median is equal to 3.
ಒಂದು ವೇಳೆ ಇಲ್ಲಿ ಒಂದೇ ಒಂದು ವ್ಯಾಲ್ಯೂ ಉಳಿದಿತ್ತು ಅಂದರೆ ಸೊ ದಟ್ ವಿಲ್ ಬಿ ದ ಮೀಡಿಯನ್. ಸಪೋಸ್ ಇಲ್ಲಿ 10 ನಂಬರ್ಸ್ ಅಂದರೆ ಈವನ್ ನಂಬರ್ಸ್ ಬಂದಾಗ ಸೆಂಟ್ರಿಗೆ 2 ನಂಬರ್ಸ್ ಉಳಿತದೆ, ಅವೆರಡನ್ನು ಆ್ಯಡ್ ಮಾಡೋದು, 2 ಇಂದ ಡಿವೈಡ್ ಮಾಡೋದು. ಅವೇನಾದರೂ ಇಲ್ಲಿ ಸಪೋಸ್ ಆ್ಯಡ್ ನಂಬರ್ಸ್ ಮೀನ್ಸ್ 11, 7 ಈ ಥರ ಸ್ಕೋರ್ಸ್ ಇದ್ದಾಗ ಇಲ್ಲಿ 10 ಇತ್ತು, ಈ ಕಡೆ 4 ಈ ಕಡೆ 4 ಬಿಟ್ಟು, ಸೊ ಸೆಂಟ್ರಲ್ 2 ಉಳ್ಕೊಂತು, 2 ನಂಬರ್ಸ್ ಉಳ್ಕೊಂಡು ಅಲ್ವಾ. ಸೊ ನೆಕ್ಸ್ಟ್ ಒಂದು ವೇಳೆ ಇಲ್ಲಿ 9 ನಂಬರ್ಸ್ ಇದ್ದರೆ ಆ ಕಡೆ 4 ಈ ಕಡೆ 4 ಬಂದಾಗ ಸೆಂಟ್ರಲ್ ಒಂದೇ ಒಂದು ನಂಬರ್ ಉಳಿತದೆ, ಸೊ ದಟ್ ವಿಲ್ ಬಿ ದ ಮೀಡಿಯನ್. ಅಂಡರ್ಸ್ಟ್ಯಾಂಡ್? 2 ನಂಬರ್ ಉಳಿದ್ರೆ 2 ನಂಬರ್ನ ಆ್ಯಡ್ ಮಾಡೋದು, 2 ಇಂದ ಡಿವೈಡ್ ಮಾಡೋದು. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್. ಸೊ ಲಾಸ್ಟ್ ಒನ್, ಮೋಡ್. ವಾಟ್ ಈಸ್ ಮೀನ್ಡ್ ಬೈ ಮೋಡ್? ಮೋಡ್. ಸೊ ಮೋಡ್ ಮೀನ್ಸ್, ಮೋಡ್ ಅಂದರೆ ನಿಮ್ಗೆ ಗೊತ್ತು. ಸೊ ರಿಪೀಟೆಡ್ಲಿ, ಸೊ ಮೋಸ್ಟ್ ಆಫನ್ ರಿಪೀಟೆಡ್ ನಂಬರ್ಸ್ ಅಂತಂತ. ಸೊ ಮೋಸ್ಟ್ ಆಫನ್ ರಿಪೀಟೆಡ್, ಸೊ ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ನಂಬರ್ಸ್ ಯಾವುದು? 3 ಮತ್ತು 4. ಅದರಲ್ಲಿ ಜಾಸ್ತಿ ಯಾವುದು? 3. ಸೊ ದೇರ್ ಫೋರ್ ಮೋಡ್ ಇಸ್ ಈಕ್ವಲ್ ಟು 3. ಅಂಡರ್ಸ್ಟ್ಯಾಂಡ್? ಸೊ ಇಷ್ಟೇ ಸಿಂಪಲ್ ಪ್ರಾಬ್ಲಮ್ ಇದು. ಓಕೆ, ಅರ್ಥ ಆಯ್ತಾ? ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್. So next, second problem. So next second problem, here it is given. Listen. So in a mathematics test given to 15 students, the following marks out of 100 are recorded. So out of 100 ಗೆ ಈ ಥರ ಮಾರ್ಕ್ಸ್ ತಗೊಂಡಿದ್ದಾರೆ 15 ಸ್ಟೂಡೆಂಟ್ಸು. ಸೊ ಲೆಟ್ ಫೈಂಡ್ ದ ಮೀನ್, ಮೀಡಿಯನ್ ಆ್ಯಂಡ್ ಮೋಡ್ ಆಫ್ ದಿಸ್ ಡಾಟಾ. ಈ ಡಾಟಾಕ್ಕೂ ನಾವು ಸೇಮ್ ಮೀನು, ಮೀಡಿಯನ್, ಮೋಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಸೆಕೆಂಡ್ ಪ್ರಾಬ್ಲಮಲ್ಲಿ ಸೊ 15 ಸ್ಟೂಡೆಂಟ್ಸು ಯಾವ ರೀತಿ ಸ್ಕೋರ್ಸ್ ಮಾಡಿದ್ದಾರೆ? 41, 39, 41, 39, 48, 52, 46, 62, 54, 40, 96, 52, 98, 40, 42, 52, 60. ಓಕೆ, ಲಿಸನ್. ಕೌಂಟ್ ಮಾಡಿ. 15 ಸ್ಟೂಡೆಂಟ್ಸ್ ಇದ್ದಾರೆ. 1, 2, 3, 4, 5, 6, 7, 8, 9, 10, 11, 12, 13, 14, 15. So there are 15 students in a class who scored marks in mathematics as follows. Okay, ಈ ರೀತಿ ಮಾರ್ಕ್ಸ್ ತೊಗೊಂಡಿದ್ದಾರೆ. ಒಬ್ಬ 41 ತೊಗೊಂಡ್ರೆ, ಇನ್ನೊಬ್ಬ 39, ಇನ್ನೊಬ್ಬ 98, ಇನ್ನೊಬ್ಬ 48, ಈ ರೀತಿ. So let us calculate first one, mean. So mean is equal to summation x divided by n. So summation x means let us add all the scores. That is, ಎಲ್ಲಾನು ಆ್ಯಡ್ ಮಾಡಿ 41 plus 39 plus 48 plus 52 plus 46 plus 62 plus 54 plus 40 plus 96 plus 52 plus 98 plus 40 plus 42 plus 50. ಇದನ್ನು ಬೇರೆ ಕಡೆ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಸೊ ಡಿವೈಡೆಡ್ ಬೈ n ಮೀನ್ಸ್ 15. ಓಕೆ, ಸೊ ಇದನ್ನೆಲ್ಲ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡೋದು ನಿಮ್ಗೆ ಏನು ವ್ಯಾಲ್ಯೂಸ್ ಬರ್ತದೆ ಅಂತಂದರೆ 822 ಬರ್ತದೆ. ಸೊ 822 ಡಿವೈಡೆಡ್ ಬೈ 15. ಸೊ 822ನ 15ಇಂದ ಡಿವೈಡ್ ಮಾಡಿ. 15ಇಂದ ಡಿವೈಡ್ ಮಾಡಿದ್ರೆ 15 5 75, 12 - 5 ಅಂದರೆ 7, 0, 2, 15 4 60, 2, 1. ಸೊ ಪಾಯಿಂಟ್ ಹಾಕಿ. ನೆಕ್ಸ್ಟ್ 15 8, ಸೊ ವಿಚ್ ಈಸ್ ಈಕ್ವಲ್ ಟು 54.8. So is equal to 54.8. So this is the mean. Okay, understand? This is the mean. Then next one, second one, median. So median ಹೇಗೆ ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತು. ಸೊ ಫಸ್ಟ್ ಏನು ಮಾಡಬೇಕು? ಲೆಟ್ ಇಟ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ದ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಸರಿ, ಡಿಸೆಂಡಿಂಗ್ ಆರ್ಡರ್ ಸರಿ, ಅರೇಂಜ್ ಮಾಡಿ. ಸೊ ನೋಡಿ, ಅಸೆಂಡಿಂಗ್ ಆರ್ಡರ್ ಫಸ್ಟ್ ಅಸೆಂಡಿಂಗ್ ಆರ್ಡರ್ ಮಾಡುವ. So arrange this,
ಅರೇಂಜ್ ದ ಡಾಟಾ, ಇದನ್ನು ಬರ್ಕೊಂಬಿಡೋಣ. ಅರೇಂಜ್ ದ ಡಾಟಾ ಇನ್ ಅಸೆಂಡಿಂಗ್ ಆರ್ಡರ್. in ascending order. So first one, so which is the least ಅಂದ್ರೆ ನೋಡಿ ಇಲ್ಲಿ ಯಾವುದು least, 39 is the least. Okay, so first 39, 40, so 40 ಎಷ್ಟಿದೆ, 2 ಇದೆ. ನೆಕ್ಸ್ಟ್ 41, ನೆಕ್ಸ್ಟ್ 42, ದೆನ್ 46, ಡಾಟಾ ನೋಡ್ಕೊಂಡು ಹಾಕಿ ಅಷ್ಟೇ. then 48, then 52 ಎಷ್ಟಿದಾವೆ ನೋಡಿ. ಸೊ 52 ಮೂರು ಇದಾವೆ, 1 2 3. ಸೊ 52 ನೆಕ್ಸ್ಟ್ ಒನ್ನು 54, ನೆಕ್ಸ್ಟ್ 60, ನೆಕ್ಸ್ಟ್ 62, then 96, finally 98. okay, listen, here there are 15 students. ಈಗ ನಾವು ಮೀಡಿಯನ್ನ ಈಸಿಯಾಗಿ ಹೇಳ್ಬೋದು. ಫಸ್ಟ್ 15 ಅಂತಂದರೆ ಆ್ಯಡ್ ನಂಬರಲ್ಲಿ 7 ಒಂದು ಕಡೆ 7 ಒಂದು ಕಡೆ ಬಿಟ್ಟರೆ ನಮ್ಮ ಸೆಂಟ್ರಲ್ ಒಂದು ವ್ಯಾಲ್ಯೂ ಉಳಿತದೆ. ಒಂದು ಡಾಟಾ 1 2 3 4 5 6 7, ಇಲ್ಲಿಗೆ 1 2 3 4 5 6 7 ಇಲ್ಲಿ. ಸೊ ದ ಸೆಂಟ್ರ್ ವಿಲ್ ಬಿ ದ, ಸೊ ದೇರ್ ಫಾರ್ median is equal to 52. Understand? Then third one, mode is equal to ಯಾವುದು most often repeated, ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥದ್ದು ಯಾವ ನಂಬರು, ಐ ಥಿಂಕ್ 52ನೇ, ಯಾಕೆಂದರೆ 42 ಟೈಮ್ಸೇ ಆಗಿದೆ. ಸೊ 52 53 ಟೈಮ್ಸ್. ಓಕೆ, ಸೊ ಇಟ್ ಹ್ಯಾಸ್ ಅಕ್ಕರ್ಡ್ ಫ್ರೀಕ್ವೆಂಟ್ಲಿ, isn't it? ಸೊ hence 52 is the mode. ಸೊ therefore 52 is the mode. ಓಕೆ, ಬಿಕಾಸ್ 3 ಟೈಮ್ಸ್ ಅದೇ ಬಂದಿದೆ, ಅದರಿಂದ 52ನೇ ಮೋಡ್ ಆಗ್ತದೆ. ಓಕೆ, ಟೇಕ್ ಡೌನ್, ಬರ್ಕೊಳ್ಳಿ ನೀಟಾಗಿ. Okay, then next, third one. So here it is given. Listen. The following observations have been arranged in ascending order if the median of the data is 63. ನೋಡಿ, median ಅವರೇ ಕೊಟ್ಬಿಟ್ಟಿದ್ದಾರೆ. What we have to find out? Find the value of x. Here it is given in terms of x. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕೋರ್ಸ್ನ x ಟರ್ಮಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. Here it is given ಸ್ಕೋರ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಲಿಸನ್, ಸೊ ಮೀಡಿಯನ್ ಕೊಟ್ಟಿದ್ದಾರೆ. ಸೊ ಮೀಡಿಯನ್ ಈಸ್ ಈಕ್ವಲ್ ಟು 63. ಸೊ ಮೀಡಿಯನ್ ಈಸ್ ಈಕ್ವಲ್ ಟು 63. ಸ್ಕೋರ್ಸ್ ಆರ್ 29, 32, 48, 50, x plus 2, 72, 78, 84 and 95. Okay, understand? Listen, so here it is given datas and also given median. What we have to find out? So we have to find the value of x. So x value na find out ಮಾಡಬೇಕು. ಸೊ ಮೀಡಿಯನ್ ಅಂದರೆ ನಮಗೇನು ಗೊತ್ತು, ಮಿಡ್ಲ್ ವ್ಯಾಲ್ಯೂ, ಇಸ್ ಇಟ್. ಸೊ ಮಿಡಲ್ ಮೋಸ್ಟ್ ಸ್ಕೋರ್ ಅಂತಲೂ ಹೇಳ್ಬೋದು ನಾವು. ಮಿಡಲ್ ಮೋಸ್ಟ್ ಸ್ಕೋರ್ ಸೆಂಟರ್ ಇರ್ತಕ್ಕಂಥದ್ದು middlemost score. So middlemost score means, so here median is given, that is 63. So middlemost score under 1 2 3 4 5 6 7 8 9 10. So ಇಲ್ಲಿ 10 values ಇದೆ, 1 2 3 4 ಗೆ ಹಾಕೊಳ್ಳಿ. ನೆಕ್ಸ್ಟ್ 1 2 3 4 ಗೆ. ಸೊ middlemost scores ಅಂದರೆ x plus 2 divided by 2. ಹೌದಲ್ಲ? ಸೊ ನಾವು ಫಸ್ಟ್ ಪ್ರಾಬ್ಲಮ್ ಮಾಡಿದ್ದೀವಿ. 63 is equal to 2x plus 2 divided by 2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 3 is 6, 2 6 12 is equal to 2x plus 2, or 126 minus 2 is equal to 2x, or 2x is equal to 124. x is equal to 124 divided by 2. 2 1s are 2 6 are 2 2s are. x is equal to 62. Understand? So x value ಎಷ್ಟಪ್ಪ ಅಂತಂದರೆ 62. Okay, take down.
ಓಕೆ. ಸೊ ನೋಡಿ ಸಾಕು, 3 ಪ್ರಾಬ್ಲಮ್ಸು, ಟೋಟಲಿ 6 ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನು ರಿಮೈನಿಂಗ್ 3 ಪ್ರಾಬ್ಲಮ್ಸ್ ಮಾಡ್ತೀನಿ. ಈಸಿ ಇದೆ ಅದನ್ನು ಸಹ. ಸೊ ಇವಾಗ ವಿಡಿಯೋನ 2-3 ಟೈಮ್ಸ್ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ. ಎಕ್ಸರ್ಸೈಸ್ 14.2 ಪ್ರಾಬ್ಲಮ್ಸ್ನ ನಾನು ಇದರಲ್ಲಿ ಏನು ಹೋಮ್ವರ್ಕ್ ಕೊಟ್ಟಿಲ್ಲ. 4th ಪ್ರಾಬ್ಲಮ್ ಸಾಧ್ಯ ನೀವು ಹೋಮ್ವರ್ಕ್ ಮಾಡಿ, ಏನಿಲ್ಲ. 4th ಪ್ರಾಬ್ಲಮ್ ಫೈಂಡ್ ದ ಮೋಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಯಾವುದು ವಿಚ್ ಈಸ್ ಮೋಸ್ಟ್ ಆಫನ್ಲಿ ರಿಪೀಟೆಡ್ ಅಂತ ನೋಡಿಕೊಂಡ್ರೆ ನಿಮಗೆ ಮೋಡ್ ಸಿಗ್ತದೆ. ಓಕೆ, ಅಂಡರ್ಸ್ಟ್ಯಾಂಡ್. ವಿಡಿಯೋನ 2-3 ಟೈಮ್ಸ್ ನೋಡಿರಿ. ನೆಕ್ಸ್ಟು ಅನಂತರ ಬರ್ಕೊಳ್ಳಿ. ಸೊ ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗ್ತದೆ. ಓಕೆ. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಓಕೆ, ಟೇಕ್ ಡೌನ್. ಥ್ಯಾಂಕ್ ಯು.